ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಇಂಡಿಯಾ ಸೀರೀಸಲ್ಲಿ ನಮ್ಮ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ನಮ್ಮ ವಿ ಪುರಂ ಚಾಟ್ ಸ್ಟ್ರೀಟ್. ಯಾರಿಗೆ ಗೊತ್ತಿಲ್ಲ ಹೇಳಿ, ಬೆಂಗಳೂರಲ್ಲಿ ಇದ್ಮೇಲಂತೂ ಸಾಕಷ್ಟು ಜನರಿಗೆ ಗೊತ್ತೇ ಇರುತ್ತೆ. ಇತ್ತೀಚೆಗಂತೂ ಈ ವ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ ಸಾಕಷ್ಟು ಜನರಿಗೆ ಇದು ಚಿರಪರಿಚಿತ ಆಗಿದೆ. ಈಗ ನಮಗಂತೂ ಈ ಚಾಟ್ ಸ್ಟ್ರೀಟಲ್ಲಿ ಸಾಕಷ್ಟು ಮೆಮರೀಸ್ ಇದೆ. ನಾನು ನನ್ನ ಹಸ್ಬೆಂಡು ಸಾಕಷ್ಟು ಸಲ ಇಲ್ಲಿ ಓಡಾಡಿದ್ದೀವಿ. ಇಲ್ಲಿ ಎಲ್ಲ ಚಾಟ್ಸು, ಎಲ್ಲ ಅಂಗಡಿಗಳಲ್ಲಿ ಎಲ್ಲ ತಿಂಡಿಗಳನ್ನು ರುಚಿ ನೋಡಿದ್ದೀವಿ. ಹಸ್ಬೆಂಡ್ ಜೊತೆನೇ ಅಲ್ಲದೆ ನನ್ನ ಅಮ್ಮ ಜೊತೆನೂ ನನಗೆ ಸಾಕಷ್ಟು ಮೆಮರೀಸ್ ಇದೆ. ಇಲ್ಲಿ ವಿ ಬೇಕ್ರಿಯಲ್ಲಂತೂ ಸಾಕಷ್ಟು ತಿನಿಸುಗಳು ನಮಗೆ ಇವತ್ತಿಗೂ ಅದು ನಮ್ಮ ಫೇವ್ರೆಟ್. ಬೆಂಗಳೂರಿಗೆ ಬಂದಾಗೆಲ್ಲ ಇಲ್ಲಿ ಹೋಗದೇ ಇದ್ದರೆ ನಮ್ಮ ಬೆಂಗಳೂರಿನ ಟ್ರಿಪ್ ಮುಗಿಯೋದೇ ಇಲ್ಲ. ಮುಂಚೆ ಎಲ್ಲ ಸಿಗ್ತಾ ಇದ್ದಂಥ ತಿಂಡಿ ತಿನಿಸುಗಳು ಈಗ ಅಷ್ಟಾಗಿ ಸಿಗ್ತಾ ಇಲ್ಲ. ತುಂಬಾ ಚೇಂಜಸ್ ಆಗಿದೆ ಈ ಒಂದು ಚಾಟ್ ಸ್ಟ್ರೀಟ್ ಫುಡ್ ಆಪ್ಷನ್ಸಲ್ಲಿ. ಎಷ್ಟೋ ಅಂಗಡಿಗಳಂತೂ ಈಗ ಮುಚ್ಚಿಬಿಟ್ಟಿದ್ದಾರೆ. ಬೇರೆ ಬೇರೆ ಯಾವುದಾದೋ ಬಂದಿದೆ. ಆ ಫ್ರೈಸು, ಆ ಜಂಕ್ ಫುಡ್ ಜಾಸ್ತಿ ಆಗಿದೆ ಅಂತ ನನಗನ್ಸುತ್ತೆ. ನಮ್ಮ ಹಳೆ ಕಾಲದ ಆ ತಿಂಡಿ ತಿನಿಸುಗಳು, ಆ ಮಳೆ ಬಂದಾಗ ನಾವು ಇಷ್ಟಪಟ್ಟು ತಿಂತಾ ಇದ್ದಂಥ ತಿಂಡಿಗಳೆಲ್ಲ ನನಗಂತೂ ಈ ಸಲ ಸಿಗಲಿಲ್ಲ. ನೀವು ನೋಡ್ತಾ ಇರ್ಬೋದು, ನಾವು ಹೋದಾಗಲೂ ಮಳೆ ಬಂದು ನಿಂತಿತ್ತು. ತುಂತುರು ಮಳೆ ಬೀಳ್ತಾ ಇತ್ತು. ಬಟ್ ಆದ್ರೂ ಆ ಮಳೆಯಲ್ಲಿ ನಾವು ಮುಂಚೆ ಅಂದರೆ ನಾವು ಅಲ್ಲಿ ಹೋಗೋಕ್ಕೆ ಶುರು ಮಾಡಿದಾಗ ಸಿಗ್ತಾ ಇದ್ದಂಥ ಆ ಮಳೆಗಾಲದಲ್ಲಿ ಸಿಗುವಂಥ ಆ ಕುರ್ಕುಲ್ ತಿಂಡಿ ಏನಿದೆ ಅದು ನಮಗೆ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಆದರೆ ಈ ಒಂದು ಕೋಕೋನಟ್ ಹೂ ಏನಿದೆ ಇದು ನಮಗೆ ಇಂಟ್ರೆಸ್ಟಿಂಗ್ ಅನಿಸ್ತು. ಇದನ್ನ ನಾನು ತಿಂದಿದ್ದೀನಿ ಹೊಸೂರು ಹೈವೇದಲ್ಲಿ ಒಂದು ಸಲ. ಆದರೆ ಬೆಂಗಳೂರಲ್ಲಿ ಅದು ನಮ್ಮ ವಿ ಪುರಂ ಚಾಟ್ ಸ್ಟ್ರೀಟಲ್ಲಿ ನೋಡಿದಾಗ ನನಗೆ ಇಲ್ಲೂ ಇದು ಇರೋದು ತುಂಬ ಆಶ್ಚರ್ಯ ಆಯಿತು. ನಿಮ್ಮಲ್ಲಿ ಎಷ್ಟು ಜನ ಇದನ್ನು ಟೇಸ್ಟ್ ಮಾಡಿದ್ದೀರಾ? ಎಷ್ಟು ಜನಕ್ಕೆ ಈ ಕೋಕೋನಟ್ ಫ್ಲವರ್ ಇಷ್ಟ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ವಿ ಪುರಂ ಹೋದಾಗ ಈ ಚಾಟ್ ಸ್ಟ್ರೀಟಲ್ಲಿ ನಿಮ್ಮ ಫೇವ್ರೆಟ್ ತಿಂಡಿ ತಿನಿಸುಗಳು ಏನು ಅಂತಲೂ ನಮ್ಮ ಜೊತೆ ಹಂಚ್ಕೋಬೇಕು ಅಂದರೆ ನೀವು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಇಲ್ಲ ನಾನು ಪರ್ಸ್ನಲಾಗಿ ತಿಳಿಸ್ತೀನಿ ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಮ್ಮ ಪ್ರೊಫೈಲಲ್ಲಿದೆ, ಅಲ್ಲಿ ಹೋಗಿ ನೀವು ನಮಗೆ ಮೆಸೇಜ್ ಮಾಡ್ಬೋದು. ನಿಮಗೆ ನಮ್ಮ ವೀಡಿಯೋಸ್ ಎಲ್ಲ ಹೇಗೆ ಅನಿಸ್ತಾ ಇದೆ ಅಂತ ಹೇಳೋ ಇಚ್ಛೆ ಇದ್ದರೆ ಅದ್ರ ಬಗ್ಗೆನೂ ತಿಳಿಸಿ. ಇನ್ನು ಯಾವ ಥರದ ವೀಡಿಯೋಸ್ ನೀವು ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ ಅಂತಲೂ ನಮ್ಮ ಜೊತೆ ಹಂಚ್ಕೊಳ್ಳೋ ಇಷ್ಟ ಇದ್ದರೆ ನಮಗೆ ತಿಳಿಸಿ. ನಾವು ಆ ಥರದ ವೀಡಿಯೋಸ್ನ ನಾವು ತೊಗೊಂಬರೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗಂದ ಮಾತ್ರಕ್ಕೆ ಇಂಡಿಯಾ ಸೀರೀಸ್ ಇನ್ನೂ ಮುಗ್ದಿಲ್ಲ ಸ್ನೇಹಿತರೆ. ಸಾಕಷ್ಟು ವಿಡಿಯೋಸು ಇನ್ನೂ ಬಾಕಿ ಇದೆ. ಆದರೆ ಅದಕ್ಕೂ ಮುಂಚೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ಇತ್ತು ಅಷ್ಟೇ. ಮುಂದಿನ ಸಂಚಿಕೆ ಅಂತೂ ನಿಮಗೆ ಖಂಡಿತವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಅದನ್ನು ನೋಡಬೇಕು ಅಂದರೆ ಏನು ಮಾಡಬೇಕು, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಆಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಂದರೆ ತುಂಬಾ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.